ಸೊ ಗೈಸ್ ಇವಾಗ ಬಂದಿದ್ದೀವಿ ನೋಡಿ. ಇದು ಕಾಲು ಬೆಳಗಿನ ಜಾವ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಮಾಡ್ತಾ ಇದ್ದೀವಿ, ಬನ್ನಿ ನೋಡೋಣ. ಸೊ ಗೈಸ್ ಇವಾಗ ಬಾಣಾವರದಲ್ಲಿ ಶಾಪಿಂಗ್ ಮಾಡೋಣ, ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಗೈಸ್ ಮಹಾವೀರ್ ಕಲೆಕ್ಷನ್ಸ್ ಅಲ್ಲಿ ಬಟ್ಟೆ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೂ ತಗೊಂಡಲ್ಲೇ ಬಂದಿದ್ವಿ, ಹಂಗಾಗಿ ಇಲ್ಲೇ ಬಟ್ಟೆ ತಗೊಂಡು ಹೋಗೋಣ ಅಂತ ಹೇಳಿ ನಿಲ್ಸಿದ್ದೀವಿ. ಬನ್ನಿ ಹೋಗೋಣ, ಏನೇನೆಲ್ಲ ಬಟ್ಟೆ ತಗೊಳ್ತೀವಿ ನೋಡೋಣ. ನಾವೆಲ್ಲೋ ಹೋಗೋಣ ಅಂದ್ಕೊಂಡು ಬಂದಿದ್ವಿ, ಇನ್ನೆಲ್ಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದೇ ಅಂಗಡಿ ನೋಡಿ. ನೋಡಿ ಗೈಸ್, ಸಖತ್ತಾಗೈತೆ, ನಂಗೆ ತುಂಬ ಇಷ್ಟ ಆಯ್ತು. ಸೊ ಇವಾಗ ನಮ್ಮನ್ನು ಅಟೆಂಡ್ ಮಾಡಕ್ಕೆ ಬಂದಿದ್ದಾರೆ, ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ಬಟ್ಟೆ ಪ್ಯಾಂಟ್ಗಳು ನೋಡ್ತಾ ಇದ್ದೀವಿ. ಸೊ ಇವಾಗ ಡ್ರೆಸ್ ಕಲೆಕ್ಷನ್ ನೋಡ್ತಾ ಇದ್ದೀವಿ. ಇದೊಂದು ಸೆಲೆಕ್ಟ್ ಮಾಡಿದ್ದೀವಿ, ಇದೊಂದು ಡ್ರೆಸ್ಸು ವೇಲ್ ಚೆನ್ನಾಗೈತೆ. ಸೊ ಗೈಸ್ ಇವಾಗ ಪಂಚೆ ಅಂತೆ, ಅದಕ್ಕೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅದೇ ಪಂಚ, ಇಷ್ಟು ಬಟ್ಟೆ ತಗೊಂಡಿದ್ದೀವಿ. ನಾವು ಬಟ್ಟೆ ತಗೊಂಡಿದ್ದು ಬಾಣಾವರದಲ್ಲಿ. ಸೊ ಬಾಣಾವರದಲ್ಲಿ ಬಟ್ಟೆ ಎಲ್ಲ ತಗೊಂಡು ಇವಾಗ ಕಾರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಬಟ್ಟೆ ಕ್ವಾಲಿಟಿ ಏನು ಹೇಳ್ಕೊಳಂಗಿಲ್ಲ, ಅಷ್ಟೇನು ಚೆನ್ನಾಗಿಲ್ಲ, ಓಕೆ ಥರ ಇದೆ. ಸೊ ಗೈಸ್ ಇವಾಗ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಇನ್ನು 90 ಕಿಲೋಮೀಟರ್ ಐತೆ. ಕಾರಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿದ್ದೀವಿ. ಸೊ ಲೆಟ್ಸ್ ಗೋ. ಸೊ ನಾವು ಹೊರಟಿರೋದು ಸಿಗಂದೂರ್ಗೆ. ನಾವು ಹೋಗ್ಬೇಕಾಗಿದ್ದು ಕನ್ಯಾಕುಮಾರಿಗೆ ಹೊರಟಿದ್ವಿ. ಅನ್ಫಾರ್ಚುನೇಟ್ಲಿ ನಮಗೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತೇಳಿ ಓಕೆ ಇಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಕಾರ್ ತಗೊಂಡು ಹೊರಟಿದ್ದೆ. ನಾವು ಬೇಲೂರು ಹಳೆಬೀಡಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಹೊರಟ ತಕ್ಷಣವೇ ಶಿವಮೊಗ್ಗ ಇನ್ನೇನು ಹತ್ರನೇ ಅಲ್ವಾ, ಮುರುಡೇಶ್ವರ ಕಡೆ ಎಲ್ಲ ಹೋಗೋಣ ಅಂತ ಹೇಳಿ ಹೊರಟು ಕೇಳಿದ ತಕ್ಷಣವೇ ಎಲ್ಲರೂ ಓಕೆ ಅಂತಂದರು. ಹಂಗಾಗಿ ಸೀದಾ ಸಿಗಂದೂರಿಗೆ ಕಾರು ಹೋಯ್ತು. ದೇವರೇ ಕರೆಸ್ಕೊಂತೋ ಏನೋ, ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು ಒಂಥರ ಸಖತ್ ಮಜಾ ಇತ್ತು. ಬನ್ನಿ ಹೋಗೋಣ. ಸಖತ್ತಾಯ್ತಲ್ವಾ ರೋಡು? ಆಕ್ಚುಲಿ ಹಿಂಗಿರ್ಬೇಕಾಯ್ತು. ಇವಾಗ ಬ್ರಿಡ್ಜಾ? ಇದೇ ಬ್ರಿಡ್ಜು, ಅದೇ ಇದು ಇಲ್ಲಿಂದ ನಿಲ್ಸ್ತೀರಾ? ಸೊ ಗೈಸ್ ಇವಾಗ ಬಂದಿದ್ದೀವಿ ನೋಡಿ. ಇವಾಗೆಲ್ಲ ಕಾರೆಲ್ಲ ಹೋಗ್ತಾ ಇದ್ದಾವೆ. ಇವಾಗ ಬಂದು ರೀಚ್ ಆದ್ವಿ. ಟೈಮ್ ಬಂದು ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬರ್ತೈತೆ. ಮನೆಯಿಂದ ಹೊರಟಾಗ 4 ಗಂಟೆನೇನೋ ಆಗಿತ್ತು.
4 hours ಜರ್ನಿ, 4 ಅಲ್ಲ 5 hours ಜರ್ನಿ ನೋಡಿ. ಏನು ಸಕ್ಕದಾಗಿ ಕಾಣ್ತಾ ಇದೆ ನೋಡಿ. ಸೊ 4 hours ಜರ್ನಿ ಆದಮೇಲೆ ಬಂದಿದ್ದೀವಿ. ಸಾಕಾಗ್ಬಿಟ್ಟು ಕಾಲೆಲ್ಲ ನೋವ್ತಾ ಇದ್ದಾವೆ. ಬನ್ನಿ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ನೋಡಿ, ನೀರು ಕಾಣ್ತಾ ಐತೆ, ಮಿಂಚ್ ಥರ ಆಗ್ತೈತಲ್ಲ, ಅದೇ ನೀರು. ಸೊ ಈ ಗ್ರಿಪ್ಪಲ್ಲೇ ಈ ಬ್ರಿಡ್ಜ್ ಇರೋದು. ಗೈಸ್ ಇವಾಗ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ. ಎಲ್ಲ ಫುಲ್ ಖಾಲಿ ಹೊಡಿತೈತೆ. ಟೈಮ್ ಬಂದು 10:30. ಸೊ ಗೈಸ್ ಬೆಳಗ್ಗೆ ಆಗಿದೆ, ಬೆಳಗ್ಗೆ 5:15. ಬೆಳಗಿನ ಜಾವ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಫುಲ್ ಖಾಲಿ ಐತೆ ನೋಡ್ರಿ. ನಾವು ಇಲ್ಲೇ ಮಲ್ಕೊಂಡಿದ್ವಿ ನಿನ್ನೆ. ಬನ್ನಿ ದರ್ಶನ ಮಾಡೋಣ. ಸೊ ಇಲ್ಲಿದೆಲ್ಲ ವೇಟು ದರ್ಶನ್, ಇಲ್ಲಾಸು ಹೋಗ್ಬೇಕು ನೋಡಿ. ಇಲ್ಲೆಲ್ಲ ಮಲ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಮೊಬೈಲ್ ಕ್ಯಾಮ್ರಾ ಅಲೋ ಇಲ್ಲ. ನೆಕ್ಸ್ಟ್ ಸಿಗ್ತೀವಿ ದರ್ಶನ ಮಾಡಿ. ಸೊ ಗೈಸ್ ನೋಡಿ, ಬೆಳಕಾಗಿದೆ. ಆಗಲೇ ಎಲ್ಲ ಕತ್ಲಾಗಿತ್ತು. ಲಿಮಿಟೆಡ್ ರೂಮ್ಸ್ ಇಲ್ಲಿ. ನೀವು ಬರೋದಾದರೆ ಬುಕ್ಕಿಂಗ್ ಮಾಡ್ಕೊಂಬರ್ರಿ ಗೈಸ್. ಇಲ್ಲೆಲ್ಲ ರೂಮ್ ಸಿಗಲ್ಲ. ನಾವು ನೆನ್ನೆ ಬಂದಾಗ 10 ಗಂಟೆ ಆಗಿತ್ತು, ರೂಮ್ ಎಲ್ಲ ಸಿಗಲಿಲ್ಲ. ಹಂಗಾಗಿ ಇಲ್ಲೇ ಮಲ್ಕೊಂಡಿದ್ವಿ. ನೆಕ್ಸ್ಟ್ ಯಾರ್ಯಾರೆಲ್ಲ ಬರ್ತೀರಾ ಸ್ವಲ್ಪ ನೋಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಬನ್ನಿ. ಗೈಸ್ ಇವಾಗ ದಾಸೋಹ ತಿಂಡಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ 7 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತಂತೆ. ಹಂಗಾಗಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ ಗೈಸ್, ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ನೀರೈತೆ. ಇಲ್ಲಿ ಹೋಗಕ್ಕೆ ನೋಡು ಎಷ್ಟು ಚೆನ್ನಾಗಿ ಮಾಡವ್ರೆ. ಮೇಲ್ಗಡೆ ಸೀಟ್ ಹಾಕೋರೆ. ಇಲ್ಲ ನೋಡಿ, ಇದೇ ರೂಮ್ ಬುಕ್ ಆಗೋದು. ನೆನ್ನೆ ಆಗ್ತಿತ್ತಲ್ಲ. ಹಾಂ, 2,000 3,000 ಬುಕ್ಕಿಂಗ್ ಇರುತ್ತೆ. ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಳ್ರಿ. ಇದೇ ಲಾಡ್ಜ್ ಅಲ್ಲ. ಸೊ ಇದಿಷ್ಟು ವ್ಲಾಗ್ ಆಗಿತ್ತು. ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ.